ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು GPSTR, HSTR ಮತ್ತು PSTR ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಹೊರಡಿಸಿದಂತಹ ಕರ್ನಾಟಕ ರಾಜ್ಯಪತ್ರದ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇದು ನಿನ್ನೆ ದಿನ ಅಂದರೆ 14/7/2026 ಅಧಿಕೃತವಾಗಿ ಪ್ರಕಟಿಸಲಾದಂತಹ ಒಂದು ಕರ್ನಾಟಕ ರಾಜ್ಯಪತ್ರವಾಗಿರುತ್ತೆ. ಸೊ ಇದರಲ್ಲಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಮಾಹಿತಿಗಳಿದೆ ಅಂತ ಅಂದರೆ, ಈಗ 1 to 5th ನೇಮಕಾತಿಯ ನಿಯಮಗಳು, ಜೊತೆಗೆ 6 to 8th ನೇಮಕಾತಿ ನಿಯಮಗಳು, ಅನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ನಿಯಮಗಳಿದೆ. ಸೊ ಏಜ್ ಲಿಮಿಟ್, ಜೊತೆಗೆ HK ವಿಭಾಗದಲ್ಲಿ ಎಷ್ಟು ಕಾಲ್ ಆಗುತ್ತೆ, ನಾನ್ HK ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ಕರ್ನಾಟಕ ರಾಜ್ಯಪತ್ರ ಇದಾಗಿರುತ್ತೆ. ಓಕೆ, ಸೊ ಪರೀಕ್ಷಾ ದೃಷ್ಟಿಯಿಂದ ಆ್ಯಸ್ ಅ ಆಸ್ಪಿರೆಂಟ್ ಸ್ಪರ್ಧಾರ್ಥಿಯಾಗಿ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ನಿನ್ನೆ ದಿನ 14/7/2026 ಪ್ರಕಟಿಸಲಾದಂತಹ ಕರ್ನಾಟಕ ರಾಜ್ಯಪತ್ರ ಇದು. ಸೊ ಇಲ್ಲಿ ಪ್ರಮುಖ ಅಂಶಗಳನ್ನು ಮಾತ್ರ ನೋಡ್ತಾ ಹೋಗೋಣ. ನಮಗೆ ಈಗ ಪರೀಕ್ಷೆಯ ನಿಯಮಗಳೇನಿದೆ, ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಅನ್ನೋದು ಮಾತ್ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಮುಖ್ಯವಾಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ ಅಂತ ಇದೆ. ಸೊ ನಮಗೀಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 70% ಕನ್ಸಿಡರ್ ಮಾಡ್ತಾರೆ. ಇನ್ನು TET ಪರೀಕ್ಷೆಯಲ್ಲಿ 20%, ಅನಂತರ PUC 8%, ಜೊತೆಗೆ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ ನಿಮ್ಮ D.Ed ಇರುತ್ತಲ್ಲ, ಸೊ ಅಲ್ಲಿಂದ 2%. ಓಕೆ, ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ 100%ಗೆ ಲೆಕ್ಕವನ್ನು ಮಾಡಲಾಗುತ್ತೆ. ಇದು 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ವೇಟೇಜ್ ಕ್ರೈಟೀರಿಯಾ ಆಗಿರುತ್ತೆ. ಓಕೆ, CET 70% ಇರುತ್ತೆ. ಸೊ ಹಾಗಾಗಿ ಈಗ ನೀವು CETಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದರೆ ಯಾರಿಗೆ ಯಾವ್ದು ಬ್ಯಾಕ್ ಸ್ಕೋರು ಜಾಸ್ತಿ ಇದ್ದವ್ರಿಗೂ ಕೂಡ ಒಂದು ಈಕ್ವಲ್ ಕಾಂಪಿಟೇಷನನ್ನು ಕೊಡ್ಬೋದು. ಓಕೆ, ಇನ್ನು ನೆಕ್ಸ್ಟು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಸೊ ಇಲ್ಲಿ CET 70% ಇರುತ್ತೆ, TET 20%, ಇನ್ನು 4 ವರ್ಷಗಳ ಇನ್ನು BLED ಅಥವಾ B.Ed ಅನಂತರ BSc ED, ಸೊ ಈ ಒಂದು ತತ್ಸಮಾನ ಶಿಕ್ಷಕರ ಶಿಕ್ಷಣ ಪದವಿಯಲ್ಲಿ ಪಡೆದ ಅಂಕಗಳು 10%ಅನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಇದು 1 to 5th ಸಂಬಂಧಪಟ್ಟಂತೆ. ಇನ್ನು 6 to 8th ಸಂಬಂಧಪಟ್ಟಂತೆ ನೋಡೋದಾದರೆ CET 70% ಸೇಮ್ ಹಾಗೇ ಇರುತ್ತೆ. CET 70%, TET 20%, ಅನಂತರ ಡಿಗ್ರಿ 8%. ಓಕೆ, ಪದವಿಯಲ್ಲಿ ಪಡೆದಂತಹ ಅಂಕಗಳು 8%ಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇನ್ನು B.Ed ಆದರೆ ಅದು 2%. ಓಕೆ, ಸೊ ಈ ರೀತಿ ಕಾಮನ್ BA B.Ed BSc B.Ed ಮಾಡಿದವರಿಗೆ ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ನೆಕ್ಸ್ಟು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿದವರಿಗೆ ಯಾವ ರೀತಿ ವೇಟೇಜ್ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೇಮ್ CET 70% ಇರುತ್ತೆ, TET 20%. ಆದರೆ ಇಲ್ಲಿ ಅವರ ವಿಶೇಷ ಕೋರ್ಸ್ ಏನಿರುತ್ತೆ, ಸೊ ಅದರಲ್ಲಿ 10%ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಇನ್ನು ಗಣಕ ವಿಜ್ಞಾನ ಶಿಕ್ಷಕರು, ಸೊ ಇದು ವಿಶೇಷ ನೋಡ್ಕೊಳ್ಳಿ. 1 to 8th ಇವರನ್ನು ನೇಮಕಾತಿ ಮಾಡ್ಕೊಳ್ಳೋದು. ಇವರ ಒಂದು ಕ್ರೈಟೀರಿಯಾ ಏನಿರುತ್ತೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70% ಮತ್ತು ಏನು ನಿಗದಿಪಡಿಸಿರ್ತಾರಲ್ಲ, ಸೊ ಆ ಪದವಿಯಲ್ಲಿ ಪಡೆದಂತಹ ಅಂಕಗಳು 30%. ಓಕೆ, ಈಗ BE ಮೇಲೆ ಕರೀತಿದ್ದಾರೆ, BSc ಕಂಪ್ಯೂಟರ್ ಸೈನ್ಸ್ ಮೇಲೆ ಕರೀತಿದ್ದಾರೆ, ಸೊ ಅಲ್ಲಿ 30%ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. CET 70% ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಲ್ಲಿ ಇಲ್ಲಿ ಸ್ವಲ್ಪ ಗಮನಿಸಿ, ಯಾರೆಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗ್ತಿದ್ದೀರಿ, ಸೊ ಅವರು CETಯಲ್ಲಿ 85% ಇದೆ. ಓಕೆ, CETಯಲ್ಲಿ 85%, PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 13%, ಅನಂತರ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳು 2% ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ಇದು 1 to 8th ಅಂದರೆ ಗ್ರೇಡ್ 2 ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರು, ಇದು ಹೈಸ್ಕೂಲ್ HSTR ರಿಲೇಟೆಡ್ ಒಂದು ವೇಟೇಜ್ ಕ್ರೈಟೀರಿಯಾ ಆಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%. ಓಕೆ, ಇನ್ನು ಪದವಿಯಲ್ಲಿ 13%,
ಮತ್ತು ನಮ್ಮ ಬಿ ಎಡ್ ಇರುತ್ತಲ್ಲ, ಸೊ ಅಲ್ಲಿ 2% ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೊ ಇದು ದೈಹಿಕ ಶಿಕ್ಷಕರಿಗೂ ಸೇಮ್ ಇರುತ್ತೆ. ಓಕೆ, CET 85% ಇರುತ್ತೆ, ಆನಂತರ ಡಿಗ್ರಿ 13%, ಮತ್ತು ಏನು ಶಿಕ್ಷಕರ ಕೋರ್ಸ್ ಇರುತ್ತೆ, ಸೊ ಅದು 2% ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ನು ಮಹಿಳಾ ಮೀಸಲಾತಿ ಬಗ್ಗೆ ನೋಡೋದಾದರೆ, ನೇರ ನೇಮಕಾತಿಗಳಿಗೆ ಚಾಲ್ತಿ ಇರುವ ನಿಯಮಗಳಂತೆ ಲಂಬ ಹಾಗೂ ಸಮತಳ ಎರಡೂ ಮೀಸಲಾತಿಗಳು ಪ್ರಸ್ತುತ ನಿಯಮಗಳಡಿಯಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು. ಸೊ ವೆರಿ ಇಂಪಾರ್ಟೆಂಟ್ ಇವಾಗ ಏಜ್ ಲಿಮಿಟ್. ಓಕೆ, ಈ ನಿಯಮಗಳ ಅಡಿಯಲ್ಲಿ ನೇಮಕಾತಿಗಾಗಿ ಅಭ್ಯರ್ಥಿಯು 21 ವರ್ಷ ವಯೋಮಾನದವರಾಗಿರಬೇಕು ಮತ್ತು ಈ ಕೆಳಗಿನ ಕೋಷ್ಟಕದಲ್ಲಿ ನಿರ್ದಿಷ್ಟಪಡಿಸಿದ ವಯಸ್ಸಿನ ಮಿತಿಯನ್ನು ಮೀರಿರಬಾರದು. ಸೊ ಈಗ SC ST ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ. ಇನ್ನು ವರ್ಗ 2A 2B 3A 3B ಅವರಿಗೆ 41 ವರ್ಷಗಳು, ಅನಂತರ ಸಾಮಾನ್ಯ ಅರ್ಹತೆ 38 ವರ್ಷಗಳು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಏಜ್ ಲಿಮಿಟ್ ಏನೇನಿದೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕಂದರೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ SC ST ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷ, 2A 2B 3A 3B ಅವರಿಗೆ 41 ವರ್ಷಗಳು, ಸಾಮಾನ್ಯ ಅರ್ಹತೆ 38 ವರ್ಷಗಳು. ಓಕೆ, ಈಗ ನೆಕ್ಸ್ಟ್ ವಯೋಮಿತಿಯ ನಂತರ ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯವಾದಂತಹ ಅಂಶ ಅಂದರೆ, ಸೊ ಯಾವ ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳು ಕಾಲ್ ಆಗುತ್ತೆ. ಸೊ ಇದು ಬಹಳ ಕ್ಯೂರಿಯಾಸಿಟಿಯಿಂದ ನಾವು ಕಾಯ್ತಾ ಇದ್ದಂತಹ ಅಂಶ ಆಗಿತ್ತು. ಸೊ ಇಲ್ಲಿ ನೋಡಿ, 1 to 5th ಕಾಲ್ ಆಗೋದೇ ಇಲ್ಲ ನಮಗೆ ನಾನ್ HKಯಲ್ಲಿ ಅಂತ ಇದ್ರಿ. ಆದರೆ ನಾನ್ HKಯಲ್ಲಿ 100 ಪೋಸ್ಟ್ ಕಾಲ್ ಆಗುತ್ತೆ. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 800. ಸೊ ಟೋಟಲ್ ಎಷ್ಟಿದೆ, 900 ಪೋಸ್ಟ್ಗಳು ಕಾಲ್ ಆಗುತ್ತೆ. ಓಕೆ, ಕಲ್ಯಾಣ ಕರ್ನಾಟಕ 800, ಕಲ್ಯಾಣ ಕರ್ನಾಟಕೇತರ 100 ಪೋಸ್ಟ್, ಒಟ್ಟು 900. ಓಕೆ, ಸೊ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಅಥವಾ PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಂತ ಇದೆ. ಸೊ ವಿದ್ಯಾರ್ಹತೆಯನ್ನು ನೀವು PDF ಶೇರ್ ಮಾಡಿರ್ತೀವಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಬೇಸಿಕ್ 1 to 5th ಅವರಿಗೆ ಎಷ್ಟಿದೆ ಅಂದರೆ 41,300ರಿಂದ 81,800ವರೆಗೂ ಬೇಸಿಕ್ ಇದೆ. ಓಕೆ, ಸೊ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲಿ 1 ಪೋಸ್ಟ್ ಇದ್ದರೂ ನಾವು ಎಕ್ಸಾಮಿಗೆ ಬರೀಲೇಬೇಕು. 100 ಪೋಸ್ಟ್ ಇದೆ ನಾನ್ HK ವಿಭಾಗದಲ್ಲಿ ಅಂತ ಅಭ್ಯರ್ಥಿಗಳು ನಿರಾಶರಾಗೋದು ಬೇಡ. GPSTR ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ನೋಟಿಫಿಕೇಷನ್ ಆಗಲಿದೆ. ಸೊ ಅದಕ್ಕೂ ಕೂಡ ಪ್ರಯತ್ನ ಮಾಡಿ. ನೆಕ್ಸ್ಟ್ ಮುಂದಿನ ಮಾಹಿತಿಯನ್ನು ನೋಡೋಣ. ಇನ್ನು ಉಳಿದಂತಹ ಎಲ್ಲ ಮಾಹಿತಿಯನ್ನು ನೀವು PDF ನೋಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2. ಸೊ ಇದು ಎಷ್ಟು ಕಾಲ್ ಆಗುತ್ತೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 106, ಅನಂತರ ಕಲ್ಯಾಣ ಕರ್ನಾಟಕೇತರ 44. ಸೊ ಒಟ್ಟು 150 ಪೋಸ್ಟ್ಗಳು ಕಾಲ್ ಆಗಲಿದೆ 1 to 8th. ಓಕೆ, ನೆಕ್ಸ್ಟ್ ಸೊ ಇವರ ಬೇಸಿಕ್ ನೋಡೋದಾದರೆ 41,300 ಸೇಮ್ ಏನು 1 to 5th ಏನಿದೆ, ಸೊ ಅದೇ ಬೇಸಿಕ್ ಇರುತ್ತೆ. 41,300ರಿಂದ 81,800. ಸೊ ವಿದ್ಯಾರ್ಹತೆಯನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಪೂರ್ತಿಯಾಗಿ ಓದ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ನಿಮಗೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ನೆಕ್ಸ್ಟ್ 6 to 8 ಇದು ಇನ್ನೇನು ಕಾಲ್ ಆಗೋದೇ ಇಲ್ಲ GPSTR ಪೋಸ್ಟ್ಗಳು ಅಂತ ಇದ್ದರು, ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲ್ ಆಗ್ತಾ ಇರೋದು ಒಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ 3,228. ಓಕೆ, ಕಲ್ಯಾಣ ಕರ್ನಾಟಕದಲ್ಲಿ HK ವಿಭಾಗದಲ್ಲಿ 3,228. ಇನ್ನು ಕಲ್ಯಾಣ ಕರ್ನಾಟಕೇತರ 5,272 ಪೋಸ್ಟ್ಗಳು ಕಾಲ್ ಆಗುತ್ತೆ. ಒಟ್ಟಾರೆಯಾಗಿ 8,500 ಪೋಸ್ಟ್ಗಳು GPSTR ಪೋಸ್ಟ್ಗಳು ಕಾಲ್ ಆಗಲಿದೆ. ಓಕೆ, ಸೊ ಬೇಸಿಕ್ 44,000ದಿಂದ 425 ಇದರಿಂದ ಬೇಸಿಕ್ ಶುರು ಆಗುತ್ತೆ. ಸೊ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಬೇಸಿಕ್ 83,700ವರೆಗೂ ಬೇಸಿಕ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ಇದು ವಿದ್ಯಾರ್ಹತೆ ಇದೆ. ಸೊ ಅದನ್ನು ನೋಡ್ತಾ ಹೋಗಿ. ನಮಗೆ ಬಿಗ್ ಟ್ವಿಸ್ಟ್ ಇರೋದು ಎಕ್ಸಾಮ್ ಪ್ಯಾಟರ್ನಲ್ಲಿ. ಸೊ ಅದನ್ನು ನೋಡೋಣ ನೆಕ್ಸ್ಟು. ಈಗ ಅದಕ್ಕಿಂತ ಮುಂಚೆ HSTR ಪೋಸ್ಟ್ಗಳ ಬಗ್ಗೆ ಮಾಹಿತಿ ಇದೆ. ಸೊ ಅದನ್ನು ನೋಡೋಣ. ಇಲ್ಲಿ ನೋಡಿ, ಗಣಕ ವಿಜ್ಞಾನ ಶಿಕ್ಷಕರು ಎಷ್ಟಿದೆ ಅಂದರೆ, ಕಲ್ಯಾಣ ಕರ್ನಾಟಕ 300 ಪೋಸ್ಟ್, ಅನಂತರ ಕಲ್ಯಾಣ ಕರ್ನಾಟಕೇತರ 200 ಪೋಸ್ಟ್ಗಳಿದೆ. ಓಕೆ, ಸೊ ಇಲ್ಲಿ ಬೇಸಿಕ್ ಎಷ್ಟಿರುತ್ತೆ ಅಂದರೆ GPT ಪೋಸ್ಟ್ಗಳಿಗೆ ಏನು ಬೇಸಿಕ್ ಇರುತ್ತೆ, ಸೊ ಅದೇ ಬೇಸಿಕನ್ನು ನಿಗದಿಪಡಿಸಲಾಗಿದೆ. 44,425ರಿಂದ ಬೇಸಿಕ್ ಶುರುವಾಗುತ್ತೆ 83,700ವರೆಗೂ. ಸೊ ಇದು ಎಷ್ಟು ಕಾಲ್ ಆಗುತ್ತೆ ಅಂದರೆ 500 ಪೋಸ್ಟ್ಗಳು ಕಾಲ್ ಆಗಲಿದೆ. ನೆಕ್ಸ್ಟು
ಪ್ರೌಢಶಾಲಾ ಸಹಶಿಕ್ಷಕರು. ಸೊ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 2214 ಮತ್ತು ಕಲ್ಯಾಣ ಕರ್ನಾಟಕೇತರ ವಿಭಾಗದಲ್ಲಿ 2286 ಪೋಸ್ಟ್ಗಳು, ಒಟ್ಟಾರೆಯಾಗಿ 4500 ಪೋಸ್ಟ್ಗಳು HSTR ಪೋಸ್ಟ್ಗಳು ಕಾಲ್ ಆಗಲಿದೆ. ಓಕೆ, ಸೊ ಈಗ ಇದರ ವಿದ್ಯಾರ್ಹತೆಯನ್ನೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಷನ್ ಇನ್ನೇನು ಸದ್ಯದಲ್ಲೇ ಆಗುತ್ತೆ. ಕರ್ನಾಟಕ ರಾಜ್ಯಪತ್ರದಲ್ಲಿ ನಮಗೆ ನಿಯರ್ಲಿ 60% ಎಲ್ಲ ಅಂಶಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಇನ್ನೇನು ಸಿಲೆಬಸ್ ಒಂದು ನಮಗೆ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಯಾವಾಗ, ಸೊ ಅದನ್ನು ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಕ್ಲಿಯರ್ ಮಾಡ್ತಾರೆ. ಓಕೆ, ಭಾಷಾ ಸಹಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮದ್ದು ಕೊಟ್ಟಿದ್ದಾರೆ. ಓಕೆ, ದೈಹಿಕ ಶಿಕ್ಷಕರು ಗ್ರೇಡ್ 1ಗೆ ಎಷ್ಟು ಕರೆದಿದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕ 319, ಇನ್ನು ಕಲ್ಯಾಣ ಕರ್ನಾಟಕೇತರ 131 ಪೋಸ್ಟ್ಗಳು, ಒಟ್ಟು 451 ಗ್ರೇಡ್ 1 ದೈಹಿಕ ಶಿಕ್ಷಕರ ಪೋಸ್ಟ್ಗಳನ್ನು ನಿಗದಿಪಡಿಸಲಾಗಿದೆ. ಓಕೆ, ಸೊ ಇವರಿಗೆ ಹೈಸ್ಕೂಲ್ ಬೇಸಿಕ್ ಇರುತ್ತೆ. ನೆಕ್ಸ್ಟು ಈಗ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಬಿಗ್ ಟ್ವಿಸ್ಟ್ ಅಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಮುಂಚೆ ಏನಿತ್ತು, 150 ಮಾರ್ಕ್ಸಿಗೆ ಒಂದು ಪೇಪರ್ ಬರೆದ್ರೆ ಮುಗಿದೋಗ್ತಿತ್ತು ಅಲ್ವಾ. 150 ಮಾರ್ಕ್ಸಿಗೆ ಒಂದೇ ಪೇಪರ್ ಇರ್ತಿತ್ತು. ಆದರೆ ಈಗ ಎಷ್ಟು ಪೇಪರ್ಗಳಿದೆ ಅಂತ ನೋಡೋದಾದರೆ 3 ಪತ್ರಿಕೆಗಳನ್ನು 1 to 5th ಆಗುವಂತಹ ಶಿಕ್ಷಕರು ಬರಿಬೇಕಾಗಿದೆ. ಓಕೆ, ಸೊ ಇದು ವೆರಿ ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇರುತ್ತೆ. ಸಾಮಾನ್ಯ ಪತ್ರಿಕೆ 1ರಲ್ಲಿ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರುತ್ತಲ್ಲ, ಸೊ ಅದರಲ್ಲಿ ಒಟ್ಟು 150 ಅಂಕಗಳಿಗೆ ಯಾವೆಲ್ಲ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಸಾಮಾನ್ಯ ಜ್ಞಾನ, ಅನಂತರ ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ. ಸೇಮ್ GPSTR ಪ್ಯಾಟರ್ನ್ ಏನಿತ್ತು ಫಸ್ಟ್ ಪೇಪರ್, ಸೊ ಅದೇ ರೀತಿ ಇಲ್ಲಿ ನಿಮಗೆ ಕೇಳ್ತಾರೆ. ಓಕೆ, 6 to 8th ಫಸ್ಟ್ ಪೇಪರ್ ಏನಿತ್ತಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಸೊ ಇದಕ್ಕೆ ನೀವು 6 to 8th ಪೇಪರ್ ಕ್ವಶನ್ ಪೇಪರ್ನ ಒಂದ್ಸಲ ಅನಾಲಿಸಿಸ್ ಮಾಡಿದರೆ 1 to 5ಗೂ ನಿಮಗದು ತಯಾರಿ ಮಾಡ್ಕೊಂಡಂಗಾಗುತ್ತೆ. ಓಕೆ, ಸೊ ಈಗ ಯಾರು GPSTR ಪೇಪರ್ ಬರೆದಿದ್ದಾರೆ, ಸೊ ಅಂತಹ ಅಭ್ಯರ್ಥಿಗಳು PSTR ಬರೆಯೋದಕ್ಕೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ಸೊ ಅಂಥವರಿಗೆ ಇದು ಈಸಿ ಆಗುತ್ತೆ. ಈಗ ಹೊಸದಾಗಿ ಬರಿತಾ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ಪ್ರಯತ್ನ ಮಾಡಿದರೆ, ಓದಿದರೆ ಯಾವುದು ಕಷ್ಟ ಆಗಲ್ಲ. ಓದದೇ ಇದ್ದರೆ ಎಲ್ಲವೂ ಕಷ್ಟ, ಓದಿದರೆ ಎಲ್ಲವೂ ಸುಲಭ. ಆಯಿತಾ, ಓದ್ತಾ ಹೋಗಿ. ಇನ್ನು ಸೆಕೆಂಡ್ ಪೇಪರ್ ಅಂದರೆ ವಸ್ತುನಿಷ್ಠ ಮಾದರಿ 50 ಅಂಕಗಳಿಗಿರುತ್ತೆ, ವಿವರಣಾತ್ಮಕ ಮಾದರಿ 100 ಅಂಕಗಳಿಗಿರುತ್ತೆ. ಒಟ್ಟು 150 ಅಂಕಗಳ ದ್ವಿತೀಯ ಪತ್ರಿಕೆ. 2ನೇ ಪತ್ರಿಕೆ 150 ಅಂಕಗಳಿಗಿರುತ್ತೆ. ಓಕೆ, ಸೊ ಇದು ಮುಂಚೆ ಇರಲಿಲ್ಲ, ಈಗ ಹೊಸದಾಗಿ ಸೇರಿಸಿರುವಂಥದ್ದು. ಹಾಗಾಗಿ ಸ್ವಲ್ಪ ತಯಾರಿ ಹೆಚ್ಚಾಗಿರಬೇಕು. ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗಿರುತ್ತೆ. ಇದನ್ನು OMR ಶೀಟ್ನಲ್ಲಿ ನೀವು ಉತ್ತರಿಸಬೇಕು. ಇನ್ನು ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಸೊ ಈ 3 ಅಂಶಗಳಿಗೆ ಸಂಬಂಧಪಟ್ಟಂತೆ 3 ವಿಷಯಗಳನ್ನು ಒಳಗೊಂಡು ಒಟ್ಟು 100 ಅಂಕಗಳ ಪ್ರಶ್ನೆಯನ್ನು ಕೇಳ್ತಾರೆ. ಅದನ್ನು ವಿವರಣಾತ್ಮಕವಾಗಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಓಕೆ, ಇನ್ನು ಭಾಷಾ ಪ್ರಾವೀಣ್ಯತೆ. ಸೊ ಭಾಷಾ ಪ್ರಾವೀಣ್ಯತೆಯಲ್ಲಿ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಕನ್ನಡ ಭಾಷಾ ಪ್ರಾವೀಣ್ಯತೆ ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ. ಕನ್ನಡ ಭಾಷಾ ಪ್ರಾವೀಣ್ಯತೆಯ ಮೇಲೆ 50 ಅಂಕಗಳಿಗೆ ಪ್ರಶ್ನೆ ಇದ್ದರೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯ ಮೇಲೆ 50 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈಗ ಪ್ರಶ್ನೆ ಬರ್ಬೋದು, ನಾವು ಕನ್ನಡ ಮೀಡಿಯಂ ಟೀಚರ್ಸು, ನಮಗೆ ಯಾಕೆ ಇಂಗ್ಲೀಷ್ ಪ್ರಾವೀಣ್ಯತೆ ಅಂತ. ಆದರೆ ಈಗ 2026ರಲ್ಲಿ ಸಾಕಷ್ಟು ಶಾಲೆಗಳೇನು ಮಾಡಿದ್ದಾರೆ, ಬೈಲಿಂಗ್ವೆಲ್ ಸ್ಕೂಲ್ಸ್ ಅಂತ ಮಾಡಿದ್ದಾರೆ. ಓಕೆ, ದ್ವಿಭಾಷಾ ಮಾಧ್ಯಮ ಶಾಲೆಗಳನ್ನು ಈಗ ಸರ್ಕಾರ ನಡೆಸ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ಯಾಟರ್ನನ್ನು ಚೇಂಜ್ ಮಾಡಿದ್ದಾರೆ. ಮುಂಚೆ GPSTR ಪತ್ರಿಕೆಯಲ್ಲಿ 100 ಅಂಕಗಳಿಗೆ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಯನ್ನು ನಡೆಸಲಾಗ್ತಿತ್ತು. ಆದರೆ ಈಗ 1 to 5ಗೆ ಈ ಒಂದು ಪತ್ರಿಕೆಯನ್ನು ಆ್ಯಡ್ ಮಾಡಿದ್ದಾರೆ. ಜೊತೆಗೆ 2 ಭಾಷಾ ಪ್ರಾವೀಣ್ಯತೆಯನ್ನು ಟೆಸ್ಟ್ ಮಾಡ್ತಿದ್ದಾರೆ. ಸೊ 50 ಅಂಕಗಳಿಗೆ ಕನ್ನಡ ಭಾಷಾ ಪ್ರಾವೀಣ್ಯತೆಯ ಮೇಲೆ ಪ್ರಶ್ನೆ ಇದ್ದರೆ, ಇನ್ನು 50 ಅಂಕಗಳಿಗೆ ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ತುಂಬ ಸಿಂಪಲ್ ಇರುತ್ತೆ, ಈಸಿ ಇರುತ್ತೆ ಪೇಪರ್. ನೀವು ಅಂದ್ಕೊಂಡಷ್ಟು ಏನೂ ಕಷ್ಟ ಇರಲ್ಲ. ಸೊ ಈಸಿ ಇರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಭಯ ಪಡೋದು ಬೇಡ. ಆತ್ಮವಿಶ್ವಾಸ ಏನು ಇವಾಗ ಇದೆ, ಸೊ ಅದೇ ಆತ್ಮವಿಶ್ವಾಸದಿಂದ ಅಭ್ಯಾಸವನ್ನು ಮಾಡಿ. ಈಗ ನೀವೇನು ಓದಿದ್ದೀರಿ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳೋದು. ಆದರೆ
ಪ್ರಶ್ನೆಗಳನ್ನು ಕೇಳುವಂತಹ ವಿಧಗಳು ಬೇರೆ ಇರುತ್ತೆ ಅಷ್ಟೇ. ಅದನ್ನ 3 ಪತ್ರಿಕೆಗಳನ್ನು ಮಾಡಿ ಸೊ ಅದೇ ವಿಷಯವನ್ನು ಸ್ವಲ್ಪ ಆಳವಾಗಿ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅದನ್ನು ಬಿಟ್ಟು ಹೊಸದಾಗಿ ಏನನ್ನೂ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಇರೋದನ್ನೇ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಇನ್ನು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಸೇಮ್ ಇರುತ್ತೆ. ಓಕೆ, ಪತ್ರಿಕೆ 2ರಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ವಿಷಯ ಜ್ಞಾನ, ದೈಹಿಕ ಶಿಕ್ಷಣ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗಿದ್ದರೆ, ಇನ್ನು ಡಿಸ್ಕ್ರಿಪ್ಟಿವ್ ಅದೇ ವಿಷಯದ ಮೇಲೆ ದೈಹಿಕ ಶಿಕ್ಷಣ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಭಾಷಾ ಪ್ರಾವೀಣ್ಯತೆ ಸೇಮ್ ಪತ್ರಿಕೆ. ದೈಹಿಕ ಶಿಕ್ಷಕರಾಗಬೇಕು, ಗ್ರೇಡ್ 2 ದೈಹಿಕ ಶಿಕ್ಷಕರಾಗಬೇಕು ಅಂದರೆ ಪೇಪರ್ 1 ಮತ್ತು ಪೇಪರ್ 3 ಸೇಮ್ ಇರುತ್ತೆ, ಪೇಪರ್ 2 ಮಾತ್ರ ಚೇಂಜ್ ಇರುತ್ತೆ. ಸೊ ಇದನ್ನು ಗಮನಿಸಿ. ಇನ್ನು 6 to 8 ಅವರಿಗೆ ಪತ್ರಿಕೆ 1 ಸೇಮ್ ಇರುತ್ತೆ. ಓಕೆ, ಸೊ ಏನು 2022ರಲ್ಲಿ ನಾವು GPSTR ಎಕ್ಸಾಮ್ ಬರೆದಾಗ ಏನು ಪ್ಯಾಟರ್ನ್ ಇತ್ತು ಅದೇ ಇದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಅನಂತರ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ. ಓಕೆ, ಸೊ ಇದೆಲ್ಲವನ್ನು ಒಳಗೊಂಡು 150 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಇದು ಫಸ್ಟ್ ಪತ್ರಿಕೆ. ಇನ್ನು ಸೆಕೆಂಡ್ ಪೇಪರ್ ಆದರೆ ಇಲ್ಲಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಬೇಕಾದವರು ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗಿದ್ದರೆ, ಇನ್ನು ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗಿರುತ್ತೆ. ಓಕೆ, ಇನ್ನು ಗಣಿತ ವಿಜ್ಞಾನ ಶಿಕ್ಷಕರಿಗೆ ನಿಮಗೆ ಗಣಿತ ಮತ್ತು ಭೌತವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇನ್ನು ಗಣಿತ ಮತ್ತು ಭೌತವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ, ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಓಕೆ, ಸೊ GPSTRಲ್ಲಿ ಅಂಥ ಸಿಲೆಬಸ್ ಏನು ಜಾಸ್ತಿ ಚೇಂಜ್ ಆಗಿಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಆದರೆ ಮುಂದೆ ಭಾಷಾ ಪ್ರಾವೀಣ್ಯತೆ ಅನ್ನೋದೇನಿದೆ ಅದು ಬದಲಾಗುತ್ತೆ. ಓಕೆ, ಸೊ ಇಲ್ಲಿ ಸಮಾಜ ವಿಜ್ಞಾನ 6 to 10th ಆಲ್ಮೋಸ್ಟ್ ಆ ಸಿಲೆಬಸ್ ಮೇಲೆ ನಿಮಗೆ ಪ್ರಶ್ನೆ ಇರುತ್ತೆ. 100 ಮಾರ್ಕ್ಸಿಗೆ 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಮತ್ತು 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಓಕೆ, ಸೊ 50 ಅಂಕಗಳಿಗೆ ನಾವು OMR ಶೀಟಲ್ಲಿ ಉತ್ತರ ನೀಡಬೇಕು. ಇನ್ನು 100 ಅಂಕಗಳಿಗೆ ಬುಕ್ಲೆಟ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಆನ್ಸರ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಜೀವ ವಿಜ್ಞಾನ ಶಿಕ್ಷಕರು CBZ, ಸೊ ಅವ್ರಿಗೂ ಕೂಡ ಮಲ್ಟಿಪಲ್ ಚಾಯ್ಸ್ 50 ಇರುತ್ತೆ. ಇನ್ನು ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ ಮೇಲೆ 100 ಅಂಕಗಳಿಗೆ ವಿವರಣಾತ್ಮಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಸೊ ಈಗ ಇಲ್ಲಿ ಟ್ವಿಸ್ಟ್ ಇರೋದು ಏನು ಅಂತ ಅಂದರೆ 100 ಮಾರ್ಕ್ಸಿಗೆ ಕನ್ನಡ ಪತ್ರಿಕೆಯನ್ನು ಬರಿತಿದ್ವಿ, ಆದರೆ ಇವಾಗ ದ್ವಿಭಾಷಾ ಮಾಧ್ಯಮ ಸ್ಕೂಲ್ಸ್ ಆಗಿರೋದ್ರಿಂದ ಪರೀಕ್ಷೆಯ ಪ್ಯಾಟರ್ನಲ್ಲೇ ಚೇಂಜ್ ಮಾಡಿದ್ದಾರೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇನ್ನು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಪತ್ರಿಕೆ 3. ಓಕೆ, ಇನ್ನು ಗಣಕಯಂತ್ರ ವಿಜ್ಞಾನ ಶಿಕ್ಷಕರನ್ನು ಇದೇ ಮೊದಲ ಬಾರಿಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇರೋದು 1 to 8th ತರಗತಿಗಳಿಗೆ. ಸಾಮಾನ್ಯ ಪತ್ರಿಕೆ ಏನು GPSTR ಪತ್ರಿಕೆಯಲ್ಲಿ ಏನು ಬರಿತೀವಿ ಸೇಮ್ ಅದೇ ಇರುತ್ತೆ. ಓಕೆ, ಇನ್ನು ಸೆಕೆಂಡ್ ಪೇಪರ್ ಆದರೆ ವಿಷಯ ಜ್ಞಾನ, ಗಣಕಯಂತ್ರ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗಿರುತ್ತೆ. ಇನ್ನು ವಿಷಯ ಜ್ಞಾನ, ಗಣಕಯಂತ್ರ ವಿಜ್ಞಾನ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗಿರುತ್ತೆ. ಓಕೆ, ಡಿಸ್ಕ್ರಿಪ್ಟಿವ್ ಪ್ಲಸ್ ಮಲ್ಟಿಪಲ್ ಚಾಯ್ಸ್ ಎರಡೂ ಇದೆ. ಇನ್ನು ಭಾಷಾ ಪ್ರಾವೀಣ್ಯತೆ ಸೇಮ್ ಇರುತ್ತೆ. ಫಸ್ಟ್ ಪೇಪರ್, ಥರ್ಡ್ ಪೇಪರ್ ಸೇಮ್ ಇರುತ್ತೆ, ಸೆಕೆಂಡ್ ಪೇಪರ್ ಚೇಂಜ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋಣ. ಯಾಕಂದರೆ 2015ರಲ್ಲಿ ಕಾಲ್ ಆಗಿದ್ದು ಮತ್ತೆ ಇವಾಗ ಕಾಲ್ ಆಗ್ತಾ ಇದೆ. ಸಾಮಾನ್ಯ ಕನ್ನಡ, ನಂತರ ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಸೊ ಇಲ್ಲಿ ಕಾಮನ್ ಸಬ್ಜೆಕ್ಟ್ ನಿಮಗೆ ಎಲ್ಲಿ ಅಂದರೆ 1 to 5th, 6 to 8th ಮತ್ತು ಹೈಸ್ಕೂಲ್. ಓಕೆ, ಸೊ ಇಲ್ಲಿ ನಮಗೆ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ. ಸೊ ಇದನ್ನು ನೀವು ಅಷ್ಟು ಓದ್ಕೊಂಡ್ರೆ 3 ಪೇಪರಿಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಿ, ಸೊ ಫಸ್ಟ್ ಪೇಪರಿಗೆ ನೀವು ತಯಾರಿ ಮಾಡ್ಕೊಂಡಂಗೆ ಆಗುತ್ತೆ. ಸೆಕೆಂಡ್ ಪೇಪರ್ ಮತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ, ಥರ್ಡ್ ಪೇಪರ್ ಸೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ಭಾಷಾ ಶಿಕ್ಷಕರು ಕನ್ನಡ. ಓಕೆ, ಸೊ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳು, ವಿಷಯ ಜ್ಞಾನ ಕನ್ನಡ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳು. ಸೊ ಇಲ್ಲಿ ಹೈಸ್ಕೂಲಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್ ತೊಗೊಂಬಂದು 1 to 5th ಇರಲಿಲ್ಲ, ಅನಂತರ 9th 10th ಹೈಸ್ಕೂಲ್ HSTR ಇರಲಿಲ್ಲ ಡಿಸ್ಕ್ರಿಪ್ಟಿವ್. ಆದರೆ ಈ ಬಾರಿ
ಎಲ್ಲ ಪರೀಕ್ಷೆಯಲ್ಲೂ ವಿವರಣಾತ್ಮಕ ಪರೀಕ್ಷೆಯನ್ನೇ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಆಳವಾದ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಓಕೆ, ಆಳವಾದ ಅಧ್ಯಯನ ಇದ್ದರೆ ಮಾತ್ರ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಸೊ ಇನ್ನು ಇಂಗ್ಲೀಷ್ ಕೂಡ ಸೇಮ್ ಇರುತ್ತೆ, CBZ ಕೂಡ ಸೇಮ್ ಇದೆ. ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ಇನ್ನು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಜೊತೆಗೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆ, ಸೊ ಇಲ್ಲಿ ತುಂಬ ಹೇಳ್ತಾ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ, ಜಸ್ಟ್ ನೋಡ್ಕೊಳ್ತಾ ಹೋಗಿ. ಓಕೆ, ವಿಷಯ ಜ್ಞಾನ ಕಲಾ ಶಿಕ್ಷಕರಿಗೆ ನಮ್ಮ ಹೈಸ್ಕೂಲ್ ಮತ್ತು PU ಸಿಲೆಬಸ್ನ ಆ್ಯಡ್ ಮಾಡ್ಬೋದು. ಸೊ 50 ಅಂಕಗಳಿಗೆ ಮಲ್ಟಿಪಲ್ ಮತ್ತು 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇನ್ನು ಭಾಷಾ ಪ್ರಾವೀಣ್ಯತೆ ಬರೋದಾದರೆ ಸೇಮ್, ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗಿರುತ್ತೆ, ಅನಂತರ ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗಿರುತ್ತೆ. ಓಕೆ, ಸೊ ಇದು ಹೊಸ ಪ್ಯಾಟರ್ನ್ ಆ್ಯಡ್ ಮಾಡಿದ್ದಾರೆ. ಸೊ ಸ್ವಲ್ಪ ಅಭ್ಯಾಸ ಮಾಡಬೇಕಾಗತ್ತೆ ಇಂಗ್ಲೀಷನ್ನು. ಓಕೆ, ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇದು ಹೈಸ್ಕೂಲ್ ಸ್ಕೇಲ್. ಸೊ ಹೈಸ್ಕೂಲ್ ಮೊದಲ ಪತ್ರಿಕೆ ಏನಿರುತ್ತೆ, ಸೊ ಅದೇ ಸೇಮ್ ಸಿಲೆಬಸ್ ಇರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನ. ಸೊ ಇವೆರಡನ್ನು ಸೇರಿಕೊಂಡು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣ. ಓಕೆ, ಸೊ ಇದು ಪತ್ರಿಕೆ ಒಂದು ಸೇಮ್ ಇರುತ್ತೆ. ಇನ್ನು ಎರಡನೇ ಪತ್ರಿಕೆ ಏನಿರುತ್ತಲ್ಲ, ಸೊ ಅದು ನಿಮ್ಮ ಒಂದು ಸಬ್ಜೆಕ್ಟ್ಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್. ಇನ್ನು ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು ಥರ್ಡ್ ಪೇಪರ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿದೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಹೊರಡಿಸಲಾದಂತಹ ಪ್ರಮುಖ ಬದಲಾವಣೆಗಳ ಒಂದು ಪಟ್ಟಿ ಅಂತಲೇ ಹೇಳ್ಬೋದು. ಓಕೆ, ಸೊ ಪರೀಕ್ಷಾ ಸೂಚನೆ ನೋಡಿ, ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು. ಸೊ ಹಾಗಾದರೆ ನಿಮಗೆ ಸಿಲೆಬಸ್ ಸದ್ಯದಲ್ಲಿ ಸಿಗಲಿದೆ. ಸೊ ಈಗ ಇಷ್ಟೆಲ್ಲ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ ಅಂದಮೇಲೆ ಎಕ್ಸಾಮ್ ಸಿಲೆಬಸ್ ಕೊಡ್ತಾರೆ, ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಮಗೆ 2022ರಲ್ಲಿ ಸಿಲೆಬಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಈ ಬಾರಿಯೂ ಕೂಡ ಅದರ ನಿರೀಕ್ಷೆ ಇದೆ. ನೋಡೋಣ, ಅದೇನಾದರೂ ನಮಗೆ ಸಿಕ್ತು ಅಂದರೆ ಒಂದು ಉತ್ತಮ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಬೇಸಿಕ್ಕಾಗಿ ಓದಬೇಕಾಗಿರೋದು ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಅನಂತರ ಪ್ರಚಲಿತ ವಿದ್ಯಮಾನ ಓದಬೇಕು, ಗಣಕಯಂತ್ರ, ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ. ಇದಂತೂ ನಿಮ್ಮ ಎಲ್ಲ ಪೇಪರಲ್ಲಿದೆ. 1 to 5th 6 to 8th ಜೊತೆಗೆ 9th 10th HSTRಲ್ಲೂ ಇದೆ. ಅನಂತರ ಕನ್ನಡ ಭಾಷಾ ಪ್ರಾವೀಣ್ಯತೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಎಲ್ಲ ಪೇಪರಲ್ಲೂ ಇದೆ. ಎಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲೂ ಕೇಳ್ತಾರೆ. ಸೊ ಅದನ್ನು ನಾವು ನೋಡ್ಕೊಳ್ಳಿ. ಇನ್ನು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಬ್ಜೆಕ್ಟನ್ನು ಓದ್ಕೊಳ್ಬೇಕು. ಓಕೆ, ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಓದ್ತಾ ಇದ್ದೀರಿ ಅದ್ರ ಮೇಲೆ ಪ್ರಶ್ನೆಗಳಾಗುತ್ತೆ. ಪ್ರಶ್ನೆಗಳನ್ನು ಕೇಳುವಂತಹ ವಿಧ ಬೇರೆ, ಸ್ವಲ್ಪ ಡೀಪಾಗಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಓಕೆ, ಸೊ ಇದಿಷ್ಟನ್ನು ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಅಭ್ಯಾಸವನ್ನು ಮಾಡಬೇಕು, ಅಧ್ಯಯನದಲ್ಲಿ ತೊಡಗಬೇಕು. ನಿರಂತರವಾದಂತಹ ಪ್ರಯತ್ನ, ನಿರಂತರವಾದಂತಹ ಪರಿಶ್ರಮ ಇದ್ದರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಸೊ ಎಷ್ಟೇ ನಮ್ಮನ್ನು ಅಳೆದು ಸುರಿದು ಅವ್ರು ಪರೀಕ್ಷೆ ಮಾಡಿದರೂ ಕೂಡ ನಾವು ಉತ್ತಮವಾದಂತಹ ತಯಾರಿಯನ್ನು ನಾವು ಮಾಡಿಕೊಂಡಿದ್ರೆ ನಮ್ಮನ್ನು ಹೇಗೆ ಪರೀಕ್ಷೆ ಮಾಡಿದರೂ ಕೂಡ ನಾವು ಪಾಸ್ ಆಗ್ತೀವಿ. ಓಕೆ, ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ಯಾರೂ ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ. ಇಷ್ಟೆಲ್ಲ ಚೇಂಜಸ್ ಆಗಿದೆ, ನಾನು ಟೀಚರ್ ಆಗ್ತೀನ ಅಂತ ವಿಚಾರ ಮಾಡೋದೇ ಬೇಡ. ಆತ್ಮವಿಶ್ವಾಸ ಇರಲಿ. ಒಂದು ಗಟ್ಟಿ ನಿರ್ಧಾರ ಮಾಡಿ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂದಮೇಲೆ ಪರೀಕ್ಷೆಯನ್ನು ಮಾಡೋದು, ಪ್ರಶ್ನೆಗಳನ್ನು ಕೇಳೋದು ಇದೆಲ್ಲವೂ ಬದಲಾದರೂ ಕೂಡ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಓದಿರೋದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಒಂದು ಭರವಸೆ ಇರಲಿ. ಓಕೆ, ಸೊ ಈ ಭರವಸೆಯ ಮಾತುಗಳೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.